ಮೋಹನ್ ಸ್ಕಾಫ್ಟ್, ಮೋಹನ್ ಅಪಹಾಸ್ಯ ಮಾಡ್ತಾನೆ. ಬಟ್ ಯು ಹ್ಯಾವ್ ದ ಸೈಕ್ಲೋಸ್ಟೈಯಿಂಗ್ ಮಷೀನ್. ನೋ, ಮೋಹನ್ ರಿಪೀಟೆಡ್ಲಿ ಆ್ಯಂಗ್ರಿಲಿ. ಮೋಹನ್ ಏನು ಮಾಡ್ತಾರೆ, ಅವ್ರು ಕೇಳ್ತಾರೆ ನಿಮ್ಮ ಮನೇಲಿ ಸೈಕೋಸ್ಟೈಯಿಂಗ್ ಮಿಷಿನ್ ಅಂತ. ಅದಕ್ಕೆ ಮೋಹನ್ ಕೋಪದಿಂದ ಹೇಳ್ತಾನೆ, ನೋ ವಿ ಡೋಂಟ್ ಹ್ಯಾವ್. ಯು ಆರ್ ವೇಸ್ಟಿಂಗ್ ಟೈಮ್ ಸ್ಪೈಯಿಂಗ್ ಆನ್ ಅಸ್, ಟೆಲ್ ಮೀ. ಅವ್ರು ಹೇಳ್ತಾರೆ ಯು ಆರ್ ವೇಸ್ಟಿಂಗ್ ಟೈಮ್, ನೀವು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ, ಹೇಳಿ ಇದೆಯಾ ಅಂತ. ದ ಮ್ಯಾನ್ ಇಗ್ನೋರ್ಡ್ ಮೋಹನ್ ಆ್ಯಂಡ್ ಸ್ಪೋಕ್ ಟು ಅಮ್ಮ. ಆಗ ಮ್ಯಾನ್ ಏನು ಮಾಡ್ತಾನೆ, ಆ ವ್ಯಕ್ತಿ ಆ ಮೋಹನ್ನ ಇಗ್ನೋರ್ ಮಾಡ್ತಾನೆ, ಅವನನ್ನು ಬಿಟ್ಬಿಟ್ಟು ಅವ್ರ ಅಮ್ಮಂಗೆ ಕೇಳ್ತಾರೆ. ಎಸ್ ಅಮ್ಮ ರಿಪ್ಲೈಡ್ ಸಿಂಪ್ಲಿ ಆ್ಯಂಡ್ ಮೋಹನ್ ಮೇಡ್ ಆ್ಯನ್ ಆ್ಯಂಗ್ರಿ ಹಿಸ್ಸಿಂಗ್ ಸೌಂಡ್. ಆಗ ಅಮ್ಮ ಹೇಳ್ತಾರೆ ಎಸ್ ಹೌದು ಇದೆ ಅಂತ. ಆಗ ಮೋಹನ್ ಏನು ಮಾಡ್ತಾನೆ, ಕೋಪದಿಂದ ಅವ್ರ ಅಮ್ಮನಿಗೆ ಹಿಸ್ಸಿಂಗ್ ಸೌಂಡಲ್ಲಿ ಹೇಳ್ತಾನೆ, ವೇರ್ ಇಸ್ ಇಟ್ ಅಮ್ಮ, ಯು ಹ್ಯಾವ್ ಗಾನ್ ಇನ್ಸೈಡ್. ಆವಾಗ ಅವ್ನು ಕೇಳ್ತಾನೆ ವೇರ್ ಇಸ್ ಇಟ್, ಎಲ್ಲಿದೆ ಅಮ್ಮ ಅಂತ. ಅಮ್ಮ ಯು ಹ್ಯಾವ್ ಗಾನ್ ಇನ್ಸೈಡ್. ಮಂಜೂಸ್ ಹಾರ್ಟ್ ಬಿಗೇನ್ ಬೀಟಿಂಗ್ ವೈಡ್ಲಿ. ಆವಾಗ ಅವ್ರ ಮಗಳ ಹಾರ್ಟು ಬಡಬಡ ಅಂತ ಬಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೈ ವಾಸ್ ಅಮ್ಮ ಗಿವಿಂಗ್ ದೆಮ್ ಅವೇ, ಗಿವ್ ಇಟ್ ಟು ಮೀ. ಅಮ್ಮ ಏನಕ್ಕೆ ಅವ್ರ ಹತ್ರ ಕೊಡ್ತಿದ್ರು, ಗಿವ್ ಇಟ್ ಟು ಮೀ, ನನ್ನ ಹತ್ರ ಕೊಡಿ. ಐ ವಿಲ್ ಗೆಟ್ ಇಟ್ ಔಟ್ ಆಫ್ ದ ವೇ. ಯು ಕ್ಯಾನ್ ಹ್ಯಾವ್ ಇಟ್ ವೆನ್ ಇಟ್ಸ್ ಸೇಫ್. ನನ್ನ ಹತ್ರ ಕೊಟ್ಟರೆ ನಾನು ಸೇಫಾಗಿ ಇಟ್ಕೊಳ್ತೀನಿ. ಯು ಕ್ಯಾನ್ ಹ್ಯಾವ್ ಇಟ್ ವೆನ್ ಇಟ್ಸ್ ಸೇಫ್. ನಿಮಗೆ ಯಾವಾಗ ಸೇಫ್ ಅನಿಸುತ್ತೋ ಆವಾಗ ನೀವು ಅದು ತಗೊಳ್ಬೋದು. ಮೋಹನ್ ಬಸ್ಟ್ ಔಟ್ ಅಗೇನ್. ಮೋಹನ್ ಏನು ಮಾಡ್ತಾನೆ, ತುಂಬ ಕೋಪದಲ್ಲಿ ಹೇಳ್ತಾನೆ, ಅಮ್ಮ ವಾಟ್ ಆರ್ ಯು ಡೂಯಿಂಗ್, ಹೌ ಕ್ಯಾನ್ ಯು ಟ್ರಸ್ಟ್ ಎ ಪೊಲೀಸ್ ಮ್ಯಾನ್. ಅಮ್ಮ ನೀನು ಏನು ಮಾಡ್ತಿದ್ದೀಯಾ, ಹೌ ಕ್ಯಾನ್ ಯು ಟ್ರಸ್ಟ್ ಎ ಪೊಲೀಸ್ ಮ್ಯಾನ್, ಒಬ್ಬ ಪೊಲೀಸ್ ಮ್ಯಾನ್ನ ನೀನು ಹೇಗೆ ನಂಬ್ತೀಯಾ ಅಂತ ಕೇಳ್ತಾನೆ. ದ ಮ್ಯಾನ್ ಟಚ್ಡ್ ಮೋಹನ್ ಆನ್ ದ ಶೋಲ್ಡರ್. ಆಗ ಆ ಮ್ಯಾನ್ ಏನು ಮಾಡ್ತಾನೆ, ಮೋಹನ್ ಶೋಲ್ಡರ್ನ ತಟ್ತಾನೆ. ಮೋಹನ್ ಯು ಆರ್ ಸ್ಟಿಲ್ ವೆರಿ ಯಂಗ್. ಮೋಹನ್ ನೀನಿನ್ನೂ ಚಿಕ್ಕ ಹುಡುಗ. ದೇರ್ ಆರ್ ಮೆನಿ ಥಿಂಗ್ಸ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ನಿನಗೆ ಸುಮಾರು ವಿಷಯ ಇನ್ನೂ ಅರ್ಥ ಆಗಲ್ಲ, ಗೊತ್ತೂ ಇಲ್ಲ. ಐ ಆಮ್ ಎ ಪೊಲೀಸ್ ಮ್ಯಾನ್, ನಾನೊಬ್ಬ ಪೊಲೀಸ್ ಮ್ಯಾನ್. ಎಸ್ ಬಟ್ ಯುವರ್ ಫಾದರ್ ವಾಸ್ ಆ್ಯಂಡ್ ಸ್ಟಿಲ್ ಇಸ್ ಮೈ ಫ್ರೆಂಡ್. ನಿಮ್ಮ ತಂದೆನೂ ಹೌದು, ಹಾಗೂ ಅವರೀಗ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತರು ಹೌದು ಅಂತ ಹೇಳ್ತಾನೆ. ಆ್ಯಂಡ್ ದಿಸ್ ಈಸ್ ಮೈ ಕಂಟ್ರಿ ಆ್ಯಸ್ ಮಚ್ ಆ್ಯಸ್ ಇಟ್ ಈಸ್ ಯೋರ್ಸ್. ಇದು ನನ್ನ ಕಂಟ್ರಿ, ಇದು ನನ್ನ ದೇಶ. ಆ್ಯಸ್ ಮಚ್ ಆ್ಯಸ್ ಇಟ್ ಈಸ್ ಯೋರ್ಸ್, ನಿನಗೆ ಹೇಗೆ ದೇಶನೋ ಅದೇ ಥರ ಇದು ನನಗೂ ದೇಶ. ನೌ ಗಿವ್ ಇಟ್ ಟು ಮೀ ಕ್ವಿಕ್ಲಿ. ಈಗ ನನಗದು ಬೇಗ ಕೊಡಿ. ದೇ ಮೇ ಕಮ್ ಎನಿ ಮೂಮೆಂಟ್. ಅವ್ರು ಯಾವ ಟೈಮಲ್ಲಿ ಬೇಕಾದ್ರೂ ನಿಮ್ಮ ಮನೆಗೆ ಬರಬಹುದು. ಅಮ್ಮ ಓಪನ್ ದ ಡೋರ್ ಅಟ್ ದ ಪೂಜಾ ರೂಮ್ ಆ್ಯಂಡ್ ಸೆಡ್. ಸುಮನ್ ಎಮರ್ಜ್ಡ್ ವೈಪಿಂಗ್ ಹರ್ ಫೇಸ್ ವಿತ್ ಹರ್ ಸ್ಯಾರಿ. ಅವ್ರು ಏನು ಮಾಡ್ತಾರೆ, ಸ್ಯಾರಿಯಲ್ಲಿ ಮುಖನ ಒರೆಸ್ಕೊಂಡು ಬರ್ತಾರೆ. ಲುಕಿಂಗ್ ಆ್ಯಂಕ್ಷಿಯಸ್ಲಿ ಅಟ್ ದೆಮ್. ತುಂಬ ಆ್ಯಂಕ್ಷಿಯಸ್ ಆಗಿ ಅವರನ್ನು ನೋಡ್ತಾ ಬರ್ತಾರೆ. ಕಮ್ ಇನ್, ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಅಮ್ಮ ಬೆಕಾನ್ ಟು ದ ಮ್ಯಾನ್. ಅವರು ಅಲ್ಲಿಗೆ ಅವರಿಗೆ ತೋರಿಸ್ತಾರೆ. ಇಟ್ಸ್ ಹಿಯರ್, ಇಲ್ಲಿದೆ ನೋಡಿ ಸರ್ ಅಂತ. ಸುಮನ್ ಸ್ಟಾರ್ಟೆಡ್ ಎಟ್ ಅಮ್ಮ ಆ್ಯಂಡ್ ದ ಮ್ಯಾನ್ ಇನ್ bewilderment. ಅಮ್ಮ ಸ್ಮೈಲ್ಡ್ ಎಟ್ ಹರ್ ಫೇಸ್ ಆ್ಯಂಡ್ ಸೆಡ್ ಯು ಹ್ಯಾವ್ ಗಾಟ್ ಟು ಗೆಟ್ ಅವೇ ಸುಮನ್. ಅಮ್ಮ ಹೇಳ್ತಾರೆ ಯು ಹ್ಯಾವ್ ಗಾಟ್ ಟು ಗೆಟ್ ಅವೇ ಸುಮನ್ ಅಂದರೆ ನೀನು ಹೊರಗಡೆ ಹೋಗು. ಟೇಕ್ ಅವೇ ಆಲ್ ದ ಮೆಟೀರಿಯಲ್ ಮೋಹನ್, ವಿಲ್ ಯು. ಮೋಹನಿಗೆ ಹೇಳ್ತಾರೆ ಟೇಕ್ ಆಲ್ ದ ಮೆಟೀರಿಯಲ್, ಇಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ತಗೋ, ವಿಲ್ ಯು, ನೀನು ತಗೊಳ್ತೀಯ ಅಂತ. ಮೋಹನ್ ಸ್ಟೇರ್ಡ್ ಎಟ್ ಅಮ್ಮ. ಅವನೇನು ಮಾಡ್ತಾರೆ, ಅಮ್ಮನ ಗುರಾಯಿಸ್ತಾನೆ. ಅಟ್ ಸುಮನ್ ಆ್ಯಂಡ್ ಫೈನಲಿ ಅಟ್ ಪಾಟೀಲ್. ಮೋಹನ್ ಏನು ಮಾಡ್ತಾರೆ, ಅಮ್ಮನ್ನು ಗುರಾಯಿಸ್ಕೊಂಡು ನೋಡ್ತಾನೆ, ಆಮೇಲೆ ಸುಮನ್ ನೋಡ್ತಾರೆ, ಆಮೇಲೆ ಪಾಟೀಲ್ ನೋಡ್ತಾರೆ. ಹೂ ಸ್ಟೇಡ್ ಸ್ಟಡಿಲಿ ಬ್ಯಾಕ್ ಎಟ್ ಮೋಹನ್. ಎಲ್ಲರೂ ಮೋಹನ್ನು ಅದೇ ಥರ ನೋಡ್ತಾರೆ. ಆ್ಯಂಡ್ ಸಡನ್ಲಿ ದ ಟೂ ಸ್ಮೈಲ್ ಟು ಅಟ್ ಈಚ್ ಅದರ್. ಸಡನ್ನಾಗಿ ಏನು ಮಾಡ್ತಾರೆ, ಅವರು ಒಬ್ರೊಬ್ರು ಮುಖ ನೋಡಿ ನಗಾಡ್ತಾರೆ. ಓಕೆ ಅಮ್ಮ, ಮೋಹನ್ ಸೆಡ್ ಆ್ಯಂಡ್ ಡಕ್ಟ್ ಇನ್ ಟು ದ ಪೂಜಾ ರೂಮ್. ಆವಾಗ ಮೋಹನ್ ಏನು ಮಾಡ್ತಾನೆ, ಓಕೆ ಅಮ್ಮ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳ್ಬಿಟ್ಟು ಪೂಜಾ ರೂಮ್ ಒಳಗೆ ಹೋಗ್ತಾನೆ. ಹಿ ಲಗ್ಜ್ ದ ಮಷೀನ್ ಔಟ್ ಆ್ಯಂಡ್ ಗೇವ್ ಇಟ್ ಟು ಪಾಟೀಲ್. ಅವನೇನು ಮಾಡ್ತಾನೆ, ಮಷೀನ್ ತೆಗೆದು ಪಾಟೀಲ್ಗೆ ಕೊಡ್ತಾನೆ. ಡೂ ಯು ಹ್ಯಾವ್ ಎ ಲಾರ್ಜಸ್ ಬ್ಯಾಗ್ ವಿತ್ ಯು ದ ಮ್ಯಾನ್ ಆಸ್ಟ್. ಆಗ ಪೊಲೀಸ್ ಕೇಳ್ತಾರೆ ಡೂ ಯು ಹ್ಯಾವ್ ಎ ಲಾರ್ಜಿಶ್ ಬ್ಯಾಗ್, ಅಂದರೆ ದೊಡ್ಡ ಬ್ಯಾಗ್ ಇದೆಯಾ ಅಂತ. ಮಂಜು ಅಮ್ಮ ಬಿಗೇನ್ ಬಟ್ ಬಾಬು ಹ್ಯಾಡ್ ಆಲ್ರೆಡಿ ಗಾಟ್ ಇಟ್. ಆಗ ಬಾಬು ಏನು ಮಾಡ್ತಾನೆ, ಆಲ್ರೆಡಿ ಅದನ್ನು ತೊಗೊಂಬಂದಿಟ್ಟಿರ್ತಾನೆ. ದಟ್ಸ್ ಫೈನ್ ದ ಮ್ಯಾನ್ ಸೆಡ್. ಆಗ ಮ್ಯಾನ್ ಹೇಳ್ತಾನೆ ಇಟ್ಸ್ ಓಕೆ ಅಂತ. ಆ್ಯಂಡ್ ದೆನ್ ದೇ ವೇರ್ ಗಾನ್. ಪಾಟೀಲ್, ಮೋಹನ್ ಆ್ಯಂಡ್ ಸುಮನ್ 3 ಜನನೂ ಹೊರಗಡೆ ಹೋಗ್ತಾರೆ. ದ ಹೌಸ್ ಸೀಮ್ಡ್ ಅನ್ಬಿಲೀವೇಬ್ಲಿ ಕ್ವೈಟ್ ಆಫ್ಟರ್ ದ ಅರ್ಲಿಯರ್ ಇಂಟೆನ್ಸ್ ಆ್ಯಕ್ಟಿವಿಟಿ. ಅಂದರೆ ಅದು ತಗೊಂಡೋದ್ಮೇಲೆ ಮನೆ ತುಂಬಾ ಕ್ವೈಟಾಗಿ ಅನಿಸುತ್ತೆ. ಲೆಟ್ಸ್ ಗೋ ಬ್ಯಾಕ್ ಟು ಬೆಡ್. ಅಮ್ಮ ಹೇಳ್ತಾರೆ ಎಲ್ಲರೂ ಬೆಡ್ಡಿಗೆ ಹೋಗೋಣ ಅಂತ ಹೇಳ್ತಾರೆ, ಹೋಗಿ ಮಲ್ಗೋಣ ಅಂತ. ಮೋಹನ್ ಕೇಮ್ ಬ್ಯಾಕ್ ಶಾರ್ಟ್ಲಿ. ಮೋಹನ್ ಏನು ಮಾಡ್ತಾನೆ, ಬೇಗ ವಾಪಸ್ ಬರ್ತಾರೆ. ಸುಮನ್ ಮಂಜು ಆಸ್ಟ್ ಹಿಮ್ ಆ್ಯಂಕ್ಷಿಯಸ್ಲಿ ಶಿ ಈಸ್ ಆಲ್ ರೈಟ್. ಸುಮನ್ ಕೇಳ್ತಾನೆ ಮಂಜು ಆರ್ ಯು ಆಲ್ ರೈಟ್ ಅಂತ. ಗೋ ಟು ಬೆಡ್ ಮಂಜು ಅಮ್ಮ ಸೈಡ್. ಅಮ್ಮ ಹೇಳ್ತಾರೆ ಮಂಜುಗೆ ಗೋ ಟು ಬೆಡ್, ನೀನು ಮಲ್ಗಕ್ಕೆ ಹೋಗು ಅಂತ. ವಿತ್ ದ ಪೊಲೀಸ್ ಅಬೌಟ್ ಟು ಕಮ್. ಮತ್ತೆ ಪೊಲೀಸ್ ಬರ್ತಾರಾ.
But nevertheless she did drop off at some time and came out of her sleep with a jerk to hear a loud knock at the door. ಮತ್ತೆ ಪೊಲೀಸ್ ಬಂದು ನಾಕ್ ಮಾಡ್ತಾರ ಅಂತ ಕೇಳ್ತಾ ಇರುವಾಗಲೇ ಹೊರಗಡೆ ಯಾರೋ ಬಂದು ನಾಕ್ ಮಾಡ್ತಾರೆ. ಇಟ್ ವಾಸ್ ರಿಪೀಟೆಡ್, ಪದೇ ಪದೇ ನಾಕ್ ಮಾಡ್ತಾ ಇರ್ತಾರೆ. ಮಂಜು ಸ್ಯಾಟ್ ಅಪ್ ಇನ್ ದ ಸಡನ್ ಫ್ರೈಟ್, ಅವಳು ತುಂಬ ಹೆದರ್ಕೊಂಡು ಕೂತಿರ್ತಾಳೆ. ಅಮ್ಮ ಪ್ಯಾಟೆಡ್ ಹರ್ ಕಂಫರ್ಟಿಂಗ್ಲಿ, ಅಮ್ಮ ಏನು ಮಾಡ್ತಾರೆ, ಅವಳು ಕಂಫರ್ಟಬಲ್ ಆಗೋ ಥರ ಬೆನ್ನನ್ನು ತಟ್ತಾ ಇರ್ತಾರೆ. ಹೂ ಇಸ್ ಇಟ್ ಶಿ ಆಸ್ಕ್ಡ್ ಲೌಡ್ಲಿ, ಯಾರದು ಅಂತ ಜೋರಾಗಿ ಕೇಳ್ತಾರೆ. ಓಪನ್ ದ ಡೋರ್ ಅ ಸ್ಟ್ರೇಂಜ್ ವಾಯ್ಸ್ ಆರ್ಡರ್ಡ್, ಆ ಹೊರಗಡೆಯಿಂದ ಆ ಸ್ಟ್ರೇಂಜ್ ವಾಯ್ಸ್ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಾಯ್ಸ್, ಅವ್ರು ಆರ್ಡರ್ ಮಾಡ್ತಾರೆ ಅಂತ ಓಪನ್ ದ ಡೋರ್ ಅಂತ ಜೋರಾಗಿ ಹೇಳ್ತಾರೆ. ಮೋಹನ್ ಸಿ ಹೂ ಇಟ್ ಈಸ್, ಅಮ್ಮ ಸೆಡ್, ಮೋಹನ್ಗೆ ಅಮ್ಮ ಹೇಳ್ತಾರೆ, ಮೋಹನ್ ನೋಡು ಯಾರದು ಅಂತ. ಇಟ್ ವಾಸ್ ಲೈಕ್ ಗೋಯಿಂಗ್ ಥ್ರೂ ಸಮಥಿಂಗ್ ಆಲ್ ಓವರ್ ಅಗೇನ್, ಅಂದರೆ ಫಸ್ಟ್ ಏನು ನಡೀತಾ ಅದೇ ಪುನಃ ನಡೆಯೋ ಥರ ಆಗುತ್ತೆ. ಬಟ್ ದಿಸ್ ಟೈಮ್ ದೇ ನ್ಯೂ ಫಾರ್ ಶ್ಯೂರ್ ಇಟ್ ವಾಸಂಟ್ ಅ ಫ್ರೆಂಡ್ ಸ್ಟ್ಯಾಂಡಿಂಗ್ ಔಟ್ ದೇರ್, ಆದರೆ ಈಗ ಬಂದಿರೋರು ಫ್ರೆಂಡ್ ಅಲ್ಲ. ನೋ ನೀಡ್ ಫಾರ್ ಮೋಹನ್ ಟು ಅನೌನ್ಸ್, ಅಮ್ಮ ಇಟ್ಸ್ ದ ಪೊಲೀಸ್. ಆಗ ಮೋಹನ್ ಹೇಳ್ತಾನೆ, ಅಮ್ಮ ಇಟ್ಸ್ ಅಗೇನ್ ದ ಪೊಲೀಸ್, ಆ ಪೊಲೀಸ್ ಮತ್ತೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಈಗ ಈ ಪಾಠದ ಕ್ವಶನ್ ಆನ್ಸರ್ಸ್ ಅಂದರೆ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ವೈ ಹ್ಯಾಡ್ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಆ್ಯನ್ ಅನ್ಯೂಶುವಲ್ ಮಾರ್ಚ್? ಇದಕ್ಕೆ ಉತ್ತರ, ಅ ಟೀಚರ್ ಇನ್ ನಾರಾಯಣ್ಪುರ್ ವಾಸ್ ಅರೆಸ್ಟೆಡ್ ಡ್ಯೂರಿಂಗ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. He was the follower of Mahatma Gandhi ji. Narayanpur was a small town. The teacher's wife, son, daughter and most of the youngsters believed in a different form of resistance to the British. So they all decided to show their protest against British rule. So they marched. It was unusual because they marched in complete silence. There was no slogans, no shouts, etc. ಮುಂದಿನ ಪ್ರಶ್ನೆ, a police officer was seen talking to the student leaders. Can you guess what the officer had been talking to them? Really, the police officer has not expected this type of march. They might think that they were shouts, slogans and people will violate. To control the situation, they might use their lottery, etc. So he came to the students and asked about this. There was less work for them. ಮುಂದಿನ ಪ್ರಶ್ನೆ, Babu and Manju were a bit disappointed with the way students were marching. What was the reason? Babu and Manju were a little bit disappointed because the march ended peacefully. There were no slogans, no shoutings, no violence. ಮುಂದಿನ ಪ್ರಶ್ನೆ, what had the police expected about the way of protest? How did the student leaders manage the protest? The police expected that there will be so much protest against the British. So many people, including a teacher, were arrested. The angry people might destroy the public property. The revolt people could do anything and disturb the peace of the people. But the intention of the students' leaders were completely different. They planned to do more things and give more troubles to police officers. If they get arrested easily, there was of no use. They had to awaken the people by disturbing the copies of Mahatma's speech, etc. So they managed their march so silently and showed their protest against British rule non-violently. ಮುಂದಿನ ಪ್ರಶ್ನೆ, what was there in the mysterious parcel? What suspicion did the police have about that? There was a cyclostyling machine in the mysterious parcel. The higher officer knew about the cyclostyling machine and a number of copies of Mahatma's speech were distributed in that town. They wanted to know where that machine was and who were the people doing all these things. So they talked to themselves that night they may attack their house with a search warrant. ಮುಂದಿನ ಪ್ರಶ್ನೆ, why did Patil, the sub-inspector, come here? Who believed him? What was the result? ಇದಕ್ಕೆ ಉತ್ತರ, Patil, the sub-inspector of police, was a friend of the teacher, so he wanted to help them. He came and explained the situation. It was a safer side if they handed over that machine to him. They may escape from arrest. Amma believed him and handed over that machine to a police officer before the police come. ಮುಂದಿನ ಪ್ರಶ್ನೆ, what do you think
is the writer of the incident trying to impress upon the readers? The incident was most common during 1942. This gives bravery, truthfulness, patriotism, etc. It teaches a lesson to readers. If youngsters during their school time read this type of incidents, they may cultivate these qualities. The writer's intention is to sow the good seeds, it may give good fruits only. ಇಷ್ಟೇ ಈ ಪಾಠದ ಪ್ರಶ್ನೆ ಉತ್ತರಗಳು.